ಕ್ಯಾಬಿನೆಟಲ್ಲಿ ಏನಾದ್ರು ಪ್ರಸ್ತಾಪ ಮಾಡ್ತೀರಾ ಸರ್? ಅದಾಗಲೇ ಅದು ಮುಖ್ಯಮಂತ್ರಿ ಕ್ಯಾಬಿನೆಟ್ನಲ್ಲಿ ಯಾವ ವಿಷಯಗಳು ಬರಬೇಕು ಬಿಡಬೇಕು ಅದು ಸಿ ಎಮ್ ಅವರ ವಿವೇಚನೆ. ಆದರೆ ನಾವಾಗಲೇ ನನ್ನ ಮನವಿ ಮಾಡ್ಕೊಂಡಿದ್ದೀನಿ, ಸಿ ಎಮ್ ಅವರು ಸ್ಪಂದಿಸ್ತಾ ಇದ್ದಾರೆ. ಅದು ಒಂದು ಪ್ರಕ್ರಿಯೆ ನಡಿಬೇಕಲ್ಲ. ನೀಜರ್ಕಾಗಿ ನಾವು ಸುಮ್ಮನೆ ಯಾವುದೋ ಒಂದು ಇದು ಮಾಡಲಿಕ್ಕಾಗಲ್ಲ. ಆಮೇಲೆ ನಾನು ವೆರಿ ಕ್ಲಿಯರ್ ಇದ್ದೀನಿ, ಎಲ್ಲಿ ಬ್ಯಾನ್ ಮಾಡಬೇಕು, ಯಾರಿಗೆ ಬ್ಯಾನ್ ಮಾಡಬೇಕು ಅಂತ. ಒಬ್ಬರ ಮೇಲೆ ನಂದು ಏನು ಟಾರ್ಗೆಟ್ ಇರೋದು ಅದು ಇರೋದಂತ ಏನಿಲ್ಲ. ನಂದು ನಮಗೆ ಕರ್ನಾಟಕದ ಯುವಕರಿಗೆ ಒಳ್ಳೇದಾಗಬೇಕಷ್ಟೇ. ಹೊರತುಪಡಿಸಿ ಸರ್, ಈಗ JDS ಒಂದು ಪೋಸ್ಟ್ ಮಾಡಿದೆ ಸರ್, ಗೂಗಲ್ AI ಹಬ್ಬು ವಿಶಾಖಪಟ್ಟಣಕ್ಕೆ ಹೋಗಿದೆ, ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ನಿರ್ಲಕ್ಷ್ಯವೇ ಕಾರಣ ಅಂತ JDS ಈಗ ನೋಡಿ ಅಪ್ಪ, ಅವರು ಇಲ್ಲಿ ಬಂದು ಚರ್ಚೆಗೆ ಬಂದಿದ್ರೆ ಇಲ್ಲಿವರೆಗೂ ಯಾವ ಕಂಪನಿಗಳು ಚರ್ಚೆಗೆ ಬಂದಿರೋದು ಯಾವುದು ನಾವು ಕೈಲಿ ಬಿಟ್ಟಿಲ್ಲ. ಆ JDS ಅವರು BJP ಅವರು ಏನು ಭಾಳ ಸರಳವಾಗಿ ಮುಚ್ಚಾಕ್ತಾರೆ ಅಂದರೆ 22,000 ಕೋಟಿ ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಅವರು ಆಂಧ್ರ ಪ್ರದೇಶ ಅವರಿಗೆ. 25% ಲ್ಯಾಂಡ್ ರಿಯಾಯಿತಿ, 25% ವಾಟರ್ ಟ್ಯಾರಿಫು, ಎಲೆಕ್ಟ್ರಿಸಿಟಿ ಮತ್ತು ಟ್ರಾನ್ಸ್ಮಿಷನ್ ಚಾರ್ಜಸ್ಸು ಫ್ರೀ, ಮತ್ತು 100% ರಿಯಂಬರ್ಸ್ಮೆಂಟ್ ಆಫ್ ಸ್ಟೇಟ್ GST ಅವರಿಗೆ ಕೊಡ್ತಾ ಇದ್ದಾರೆ. ಆಂಧ್ರ ಪ್ರದೇಶ್ ಕ್ಯಾನ್ ಅಫೋರ್ಡ್ ದಿಸ್ ಎಕನಾಮಿಕ್ ಡಿಸಾಸ್ಟರ್? ಅದು ಹೇಳಲ್ಲ ನಿಮಗೆ ಎಷ್ಟು ರಿಯಾಯಿತಿ ಕೊಡ್ತಾ ಇದ್ದಾರೆ, ಎಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇದೇ ನಾವು ಕೊಟ್ಟಿದ್ದಿದ್ರೆ ನೋಡಿ ಹೆಂಗೆ ಇವರು ಸರ್ಕಾರ ದಿವಾಳಿ ತನಕ ಮುಂದಾಗ್ತಾ ಇದೆ ಅಂತ ನಮ್ಗೆ ಹೇಳ್ತಾಯಿದ್ರು. ನೋಡಿ, ವಿ ಆರ್ ನಂಬರ್ 5 ಇನ್ ದ ವರ್ಲ್ಡ್ ವೆನ್ ಇಟ್ ಕಮ್ಸ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬೆಂಗಳೂರು ಟಾಪ್ 5 ಸಿಟೀಸ್ ಇನ್ ದ ವರ್ಲ್ಡ್, 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್. ನಮ್ಮ IT ಸರ್ವಿಸಸ್ ಎಕ್ಸ್ಪೋರ್ಟ್ಸು 4.5 ಲಕ್ಷ ಕೋಟಿ. ತೆಲಂಗಾಣದು ಅಂದರೆ ಹೈದರಾಬಾದ್ದು 2 ಲಕ್ಷ ಕೋಟಿ ಅಷ್ಟೇ. ಡಿಫ್ರೆನ್ಸ್ ಈಸ್ ಹ್ಯೂಜ್. ಈಗ ನಮ್ಮದು ಕ್ವಾಂಟಮ್ ರೋಡ್ ಮ್ಯಾಪ್ ಇದೆ, ಅವ್ರ ಹತ್ರ ಇದೆಯಾ? ಬಂಡವಾಳ ಹಾಕೋರು ಎಲ್ಲಿ ಬೇಕಾದರೂ ಹಾಕ್ತಾರೆ. ಇಲ್ಲಿ ಗೂಗಲ್ದು ಅತಿ ದೊಡ್ಡ ಕ್ಯಾಂಪಸ್ ಇಲ್ಲಿರೋದು ಅನಂತ ಕ್ಯಾಂಪಸ್ ಅಂತ. ಇವರಿಗೆ ಅದೆಲ್ಲ ಹೇಳೋದಿಲ್ಲ. ಇವರು ಚರ್ಚೆಗೆ ಬರಲಿ, ರೆಡಿ ಇದ್ದೀವಿ, ಸದನದಲ್ಲೂ ರೆಡಿ ಇದ್ದೀವಿ, ಹೊರಗಡೆನೂ ರೆಡಿ ಇದ್ದೀವಿ. ಬರೋದೇ ಇಲ್ಲ ಅಲ್ಲ, ಏನು ಮಾಡಲಿ ಸರ್? ಈಗ ಆಮೇಲೆ RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲಿ ಅಂದ್ಬಿಟ್ಟು ಸವಾಲ್ ಆಗ್ತಿದ್ದಾರೆ BJP ಅವರು. ಅದನ್ನ ಒಂದು ರೀತಿ ಯಾಕೆ ಇವ್ರಿಗೆ ಅಷ್ಟು ಅರ್ಜೆಂಟ್ ಇದೆ? ಜೈಲಿಗೆ ಹೋಗೋಕ್ಕೆ ಯಾಕೆ ಅಷ್ಟು ಅರ್ಜೆಂಟ್ ಇದೆ ಇವರಿಗೆಲ್ಲ? ಕರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಲ್ಲ, ವಾಟ್ ಎವರ್ ಇಟ್ ಈಸ್, ವಿ ಹ್ಯಾವ್ ಟು ಡೂ ಆ್ಯಸ್ ಪರ್ ಲಾ, ವಿ ಹ್ಯಾವ್ ಟು ಡೂ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್. ಅರೆ RSS ಬ್ಯಾನ್ ಮಾಡು ಅಂತ ಎಲ್ಲಿ ಹೇಳಿದ್ದೀನಿ ರೀ? ಚಟುವಟಿಕೆಗಳು ಗೌರ್ಮೆಂಟ್ ಪ್ರಮೈಸಸ್ನಲ್ಲಿ ನಿಷೇಧ ಮಾಡಿ ಅಂತ ಹೇಳಿದ್ದೀನಿ. ಮಾಡಬಾರ್ದಾ? ಮಕ್ಕಳಿಗೆ ಎಲ್ಲೋ ಈಗ ನಮ್ಮ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲು, ಬ್ಯಾಕ್ವರ್ಡ್ ಹಾಸ್ಟೆಲು, ಏನು ರೀ ಕೆಲಸ ಇವ್ರದ್ದು ಅಲ್ಲಿ? ಏನಕ್ಕೆ ಕಳಿಸ್ತಾ ಇದ್ದಾರೆ ಮಕ್ಕಳಿಗೆ ಹಾಸ್ಟೆಲ್ಗಳಿಗೆ? ಏನು ಕೆಲಸ ಇವ್ರದಲ್ಲಿ? ಇವು ಶಾಖೆ ನಡೆಸ್ಬೇಕಾದ್ರೆ ನಡೆಸಲಿ, ಅವ್ರವ್ರ ಮನೆಗಳಲ್ಲಿ ನಡೆಸಿ. ಮಾದ್ರಾಸಗಳು ಕೂಡ ಹಿಂಗೆ ಮಾಡಿದ್ರೆ ಅವರಿಗೂ ನಾವು ನಿಷೇಧ ಹಾಕಬೇಕಾಗ್ತದೆ. ಯಾರೇ ಇರಲಿ, ನಾನು ಹೇಳಿದ್ದೀನಲ್ಲ, ಯಾವುದೇ ಒಂದು ಧರ್ಮದ ಪ್ರಶ್ನೆ ಅಲ್ಲ ಇದು. ಈಗ ನೀವು ಗೂಗಲ್ AI ಬಗ್ಗೆನೂ ಪ್ರಶ್ನೆ ಕೇಳ್ತೀರ, ಇಂಥವ್ರ ಬಗ್ಗೆನೂ ಪ್ರಶ್ನೆ ಕೇಳ್ತೀರ. ಯಾವುದು ಬೇಕು ನಮಗೆ? ಗೂಗಲ್ AI ಬೇಕಾ, ಇಂಥವ್ರು ಬೇಕಾ? ಪಾಲಿಟಿಕ್ಸ್ ಯಾರು ಮಾಡ್ತಾ ಇರೋದದು? ಪಾಲಿಟಿಕ್ಸ್ ಯಾರು ಮಾಡ್ತಾ ಇರೋದು? ಯಾರು ಶಿಶು ಮಕ್ಕಳು ಅವರೆಲ್ಲ? ನಮ್ದಂತೂ ಅಲ್ಲ, ನಮ್ದಂಥದ್ದು ಯಾವುದು ಸಂಘಟನೆ ಇಲ್ಲ ಅಲ್ಲ. ಅನುದಾನ ತಾರತಮ್ಯ ಖಂಡಿಸಿ JDS ಅವರು ಹೈಕೋರ್ಟ್ ಅರ್ಜಿ ಹಾಕಿದ್ದಾರೆ. ನೀವು ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಕೊಡಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಿ. ಸ್ಟೇಟ್ ಗೌರ್ಮೆಂಟ್ ಅವರು MLA ಅನುದಾನ ಕೊಡ್ತಾರೆ ಅಂತ ಯಾರು ಹೇಳಿದ್ದು? ನಾನೇ ಕೊಟ್ಟಿದ್ದೀನಿ. ಶಿವರೆಡ್ಡಿ ಅಪ್ಲಿಕೇಶನ್ ಈಗ ನಾನೇ ಅವ್ರಿಗೆ ಕೊಟ್ಟಿರೋದಲ್ಲಪ್ಪ. ACP TSP ಅವ್ರ ನಿರೀಕ್ಷೆ ತಕ್ಕಂಗೆ ಕೊಡದೇ ಇರ್ಬೋದು, ಬಟ್ ವಿವೇಚನೆ ಇದೆ ಅಲ್ಲ. ಈಗೆಲ್ಲ ನಮ್ಮ ಕ್ಷೇತ್ರ ಜನ ಇಲ್ಲೇ ಇದ್ದಾರೆ, ಕೇಳಿ. ಹೋದ ಬಾರಿ ಒಂದು ನಿಮಿಷ, ಹೋದ ಬಾರಿ ಈ PSI ಹಗರಣ ಅವು ಇವು ಎಲ್ಲ ಬಯಲಿಗೆ ಎತ್ತದಾಗ ನಂದು ಆಲ್ಮೋಸ್ಟ್ ಚಿತ್ತಾಪುರದು 300 ಕೋಟಿ, 280 ಕೋಟಿ ರೂಪಾಯಿ, 90 ಕೋಟಿ ರೂಪಾಯಿ ವಾಪಸ್ ತೊಗೊಂಡ್ರು. ಕೆಲವು ಶಾಸಕರು ಬಂದು ನನಗೆ ಏನು ಹೇಳಿದ್ರು ಗೊತ್ತಾ? ಅವಾಗಿನ ಶಾಸಕರು ಮಂತ್ರಿಗಳು ಬಂದು ನನ್ನ ಹತ್ರ, ನೀವು ಇದೆಲ್ಲ ಬಿಟ್ಬಿಡಪ್ಪ, ನಿನಗೆ ಡಬಲ್ ಕೊಡ್ತೀವಿ ಅನುದಾನ ಅಂದಿದ್ರು. ಹೇಳ ಹೆಸರುಗಳು ಈಗ. ಸೊ ಇವೆಲ್ಲ ನಾಟಕ ಬಿಡಬೇಕು. CMID ಸೊ ವಾಟ್? ಇಲ್ಲ, ಅವರಿಗೂ ಕೊಟ್ಟಿದ್ದೀವಲ್ಲ, ಅವ್ರಿಗೆ ನಾನು ಹೇಳ್ದಂಗೆ ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಕೊಡದೇ ಇರ್ಬೋದು. ಈಗ ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ಬೇರೆಯವ್ರಿಗೆಲ್ಲರಿಗೂ 1-2 ಹಾಸ್ಟೆಲ್ ಕೊಟ್ಟರೆ ನಾನು ಒಂದು 3 ಹಾಸ್ಟೆಲ್ ತೊಗೊಳೋದು ಸಹಜ ಅಲ್ವಾ? ಅವ್ರಿಗೆ ಕೊಟ್ಟೇ ಇಲ್ಲ ಅಂದರೆ ಓಕೆ, ಬಟ್ ವಿ ಹ್ಯಾವ್ ಡನ್ ದ್ಯಾಟ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ, ಯಾರು ಹೇಳಿದ್ದು? ಬಂದರೆ ಸ್ವಾಗತ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಇಲ್ಲ ನೋಡಿ, ಹೂವರ್ ಇಟ್ ಈಸ್. ಇಲ್ಲ, ಪರಮೇಶ್ವರ್ ಸಾಹೇಬರು ಅವ್ರದ್ದು ಹಳೆ ಸಂಬಂಧಗಳಿವೆ, ಆದರೆ ಅದು ಖರ್ಗೆ ಸಾಹೇಬ್ರೆ ತೀರ್ಮಾನ ತಗೋತಾರೆ. ನೋ ಬಡಿ ಎಲ್ಸ್ ಕ್ಯಾನ್ ಡಿಕ್ಟೇಟ್.
ಥರದ್ದೊಂದು ಚರ್ಚೆ ಅಥವಾ ಚಿಂತನೆ ಚರ್ಚೆ ನೀವೇ ಬಿಡ್ತೀರಾ ಇವ್ರೆ ನೀವು ಚಿಂತನೆಗೂ ನೀವೇ ಹುಳ ಬಿಡೋದು. ಇಲ್ಲ ಯಾರು ಖರ್ಗೆ ಸಾಹೇಬ್ರು ಹೇಳಿದಾರಾ ಹೇಳಿ? ನೀವು ಹೋಗಿ ಪರಮೇಶ್ವರ್ ಸಾಹೇಬ್ರ ಹತ್ರ ಕೇಳಿರ್ತೀರಿ, ಪಾಪ ಸಾಹೇಬ್ರು ಹೇಳಿರ್ತಾರೆ. ಶಾಸಕರೆಲ್ಲ ನಿಮ್ಮ ಹತ್ರ ಅಭಿಪ್ರಾಯ ಇದೆಯಲ್ಲ ಸರ್, ಪಾರ್ಟಿ ಒಳಗೆ ಇಲ್ವಾ ಸರ್? ಎಲ್ಲ ಹೇಳ್ಬೇಕಲ್ಲ. ಈಗ ನಿಮ್ಮ ಸಾಕ್ಷಿಯಾಗಿ ಕರ್ಕೊಂಡು ಹೋಗೋಕ್ಕಾಗ್ತದೆ ನಾನು ಡೆಲ್ಲಿಗೆ? ಸೇತುವೆ ಇದ್ದಂಗೆ ಯಾವುದಕ್ಕೆ ನಿಮ್ಮ ಶಾಸಕರ ನಡುವೆ ಸರ್